ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಸದಲ್ಗ ಅಂತಂದರೆ ಬೆಳಗಾವಿಯಿಂದ ನೀವು ಟ್ರಾವೆಲ್ ಮಾಡ್ತಾ ಹೋದರೆ ಸದಲ್ಗ ಮಹಾರಾಷ್ಟ್ರದ ವೆಸ್ಟರ್ನ್ ಪಾರ್ಟ್ ಆಫ್ ಮಹಾರಾಷ್ಟ್ರದಲ್ಲಿರುವಂಥ ಒಂದು ಊರು. ಅಲ್ಲಿರುವಂತಹ ಗ್ರೂಪ್ ಆಫ್ ಕಂಪನಿ ಯಾವುದು ಮ್ಯಾಪ್ಸ್ ಗ್ರೂಪ್ ಆಫ್ ಕಂಪನಿಯ ಮಾಲೀಕರ ಜೊತೆಗೆ ಮಾತನಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು. ಸೊ ಅಂಥ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಈಗ ಸ್ವಾಗತ ಮಾಡ್ತೀನಿ. ಆಮೇಲೆ ಅದರದ್ದೊಂದು ವಿಶೇಷ ಇದೆ. ನಾನು ಯಾಕೆ ಅವ್ರನ್ನ ಅಷ್ಟು ಅಟ್ರಾಕ್ಟ್ ಆದೆ ಅಂದರೆ ಅದಕ್ಕೊಂದು ಅಪರೂಪವಾದಂಥ ವಿಶೇಷತೆ ಏನು ಅಂತಂದರೆ ಅವ್ರ ಹೆಸರು ಗುರುರಾಜ್ ಪಾಟೀಲ್. ಸೊ ಇಲ್ಲಿ ಯಾರು ಈಗ ಏನಂದರೆ ಗುರುರಾಜ್ ಪಾಟೀಲ್ ಅವರು ಇಂಟರ್ವ್ಯೂ ಮಾಡ್ತಾರೆ, ಗುರುರಾಜ್ ಪಾಟೀಲ್ ಅವರು ಉತ್ತರ ಕೊಡ್ತಾರೆ. ಸೊ ಯಾರು ಗುರುರಾಜ್ ಪಾಟೀಲು ಮತ್ತು ಯಾವ ಗುರುರಾಜ್ ಪಾಟೀಲ್ ಪ್ರಶ್ನೆ ಕೇಳ್ತಾರೆ ಅನ್ನೋದು ಇವತ್ತಿನ ಚರ್ಚಾ ವಿಷಯ. ಬರ್ರಿ, ಯುವಶಕ್ತಿ ಇವತ್ತು ನಮ್ಮ ದೇಶದೊಳಗಡೆ ಸಾಕಷ್ಟು ಸ್ಟಾರ್ಟಪ್ನಿಂದ ಕೆಲಸ ಕೆಲಸ ಮಾಡ್ತಾ ಅವರು ಬೇರೆ ಕೆಲಸವನ್ನ ಒರೆಸಿಕೊಂಡು ಹೋಗ್ತಾ ಇಲ್ಲ, ಸಮಾಜಕ್ಕೆ ಒಂದಿಷ್ಟು ಕೆಲಸ ಕೊಡುವಂಥ ಯೋಗ್ಯತೆಯನ್ನು ಬೆಳೆಸ್ಕೊಂಡಂಥ ಯುವಶಕ್ತಿನ ನಿಮಗಿವತ್ತು ಪರಿಚಯ ಮಾಡಿಸ್ಬೇಕು. ಇವರು ಮೂಲತಃ BBA ಮುಗಿಸಿ ನಿಪ್ಪಾಣಿ ಕಾಲೇಜ್ ಒಳಗಡೆ ಅಲ್ಲಿಂದ MBA ಮುಗಿಸ್ಕೊಂಡು ಇವತ್ತು ಅಪ್ಪ ಅಮ್ಮ ಎಲ್ಲಿ ಇದ್ದಾರೋ ಅದೇ ಊರಲ್ಲಿ ಮಾತೃಭೂಮಿ ನೋಡ್ರಿ, ಕೇಳಿಸ್ಕೊಳ್ಳಿಕ್ಕೆ ಒಂದು ಸಂತೋಷ ಮತ್ತು ಅಷ್ಟೇ ಉತ್ಸಾಹ. ನಾನು ಎಲ್ಲಿ ಹುಟ್ಟಿದ್ದೆ, ನಾನು ಎಲ್ಲಿ ಬೆಳೆದೆ, ಅದೇ ಜಾಗದಲ್ಲಿ ನಾನು ಏನಾದರೂ ಸ್ಥಾಪನೆ ಮಾಡಬೇಕು, ಅಪ್ಪ ಅಮ್ಮನ ಹೆಸರನ್ನು ಬೆಳೆಸಬೇಕು ಅಂತೇಳಿ ಶುರು ಮಾಡಿರುವಂಥದ್ದು ಮ್ಯಾಪ್ಸ್ ಗ್ರೂಪ್ ಆಫ್ ಕಂಪನಿಯ ಮಾಲಕರು ನನ್ನ ಜೊತೆಗಿದ್ದಾರೆ, ಗುರುರಾಜ್ ಪಾಟೀಲ್. ಅವ್ರಿಗೆ ಆದರದ ಸುಸ್ವಾಗತ. ಗುರುರಾಜ್ ನಮಸ್ಕಾರ. ನಮಸ್ಕಾರ ಗುರುರಾಜ್ ಅವರೇ, ನನ್ಗೆ ಈ ಹುಬ್ಬಳ್ಳಿ ಹರಟೆಯ ವಿಶೇಷತೆ ಏನಂದ್ರೆ ನಮ್ಮ ಜನರಿಗೆ ಪರಿಚಯಿಸುವುದು ಅಂತ. ನೀವೆಲ್ಲ ನಮ್ಮವರು, ಸೊ ನಮ್ಮ ಜನರಿಗೆ ಪರಿಚಯಿಸಬೇಕು ಅಂತ ಹೇಳಿರುವಂಥ ಈ ಪಾಡ್ಕಾಸ್ಟ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಪುಟ್ಟ ಪರಿಚಯ ನಿಮ್ಮ ಕಡೆಯಿಂದ ಆಗಬೇಕು ಅಂತ. ನಾನು ಗುರುರಾಜ್ ಪಾಟೀಲ್, ಆಕ್ಚುಲಿ ಬಾರ್ನ್ ಅಂಡ್ ಬ್ರಾಟಪ್, ಬಾರ್ನ್ ಇನ್ ಮಹಾರಾಷ್ಟ್ರ, ಬ್ರಾಟಪ್ ಇನ್ ಕರ್ನಾಟಕ. ಎಜುಕೇಶನ್ ಎಲ್ಲ ಕರ್ನಾಟಕದಲ್ಲಿನೇ ಆಯ್ತು. ಅದಾದ್ಮೇಲೆ ಡಿಗ್ರಿ ಮುಗಿಸಿದೆ. ಡಿಗ್ರಿ ಆದ್ಮೇಲೆ ಒನ್ ಇಯರ್ ಬೆಂಗಳೂರಲ್ಲಿ, ಅದಾದ್ಮೇಲೆ 1 ಇಯರ್ ಪುನಾದಲ್ಲಿ ಜಾಬ್ ಮಾಡಿದೆ. ಬಟ್ ಅದು ಅಲ್ಲಿ ನಂಗೆ ನೆಮ್ಮದಿ ಇರಲಿಲ್ಲ. ಯಾಕಂದ್ರೆ ಮನಸ್ಸಲ್ಲಿ ಇರತ್ತೆ ನಾನು ಜಾಬ್ ಮಾಡಲ್ಲ, ಅದು ನನ್ನ ಮೈಂಡ್ ಸೆಟೇ ಅಲ್ಲ ಅಂತ. ಸೊ ಜಸ್ಟ್ ಜಾಬ್ ಮಾಡಿದೆ, ಕಮ್ಯುನಿಕೇಶನ್ ಸ್ಕಿಲ್ ನೋಡಕ್ಕೆ, ವರ್ಲ್ಡ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ಇದನ್ನ ಕಲ್ಕೊಂಡ್ ಬರಕ್ಕೆ ಮಲ್ಟಿಪಲ್ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡಿದೆ. ನಾನು ಯಾವುದೋ ಹಿಂಗ್ ಪ್ರಾಪರ್ ಜಾಬ್ ಅಂತ ಇಲ್ಲ. ಇಲ್ಲಿ ಒಂದು 6 months ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾನು ನೆಕ್ಸ್ಟ್ ಕಂಪ್ನಿ ಸ್ವಿಚ್ ಆಗಿಬಿಡ್ತಿದ್ದೆ. ಬಿಕಾಸ್ ಐ ಹ್ಯಾವ್ ಅ ಮೋಟೋ ದಟ್ ನನಗೆ ಐ ಹ್ಯಾವ್ ಟು ಡೂ ಸಮಥಿಂಗ್ ಡಿಫರೆಂಟ್. ಬಟ್ ಬಿಫೋರ್ ದ್ಯಾಟ್ ನಾನು ಜಗತ್ತನ್ನು ನೋಡ್ಕೊಂಡು ಬರಬೇಕು. ಸೊ ಡಿಗ್ರಿ ಆದ್ಮೇಲೆ ಅದಾಯ್ತು. ಅದಾದ್ಮೇಲೆ ಬ್ರದರ್ ಅವ್ರ ಜೊತೆ ಕೂಡ್ಕೊಂಡು, ಅವ್ರದ್ದು ಮೆಕ್ಯಾನಿಕಲ್ ಡಿಪ್ಲೊಮಾ, ಇಬ್ರು ಕೂಡಿ ಊರಲ್ಲಿ ಒಂದು ಸಣ್ಣ ಅಂಗಡಿಯನ್ನ ಸ್ಟಾರ್ಟ್ ಮಾಡಿದ್ವಿ. ಋಷಿಕೇಶ್ ಪಾಟೀಲ್ ಮತ್ತೆ ನೀವು, ನಾನು ಸಣ್ಣ ಅಂಗಡಿ ಸ್ಟಾರ್ಟ್ ಮಾಡಿದ್ವಿ. ಅಂಗಡಿ ಸ್ಟಾರ್ಟ್ ಆದ್ಮೇಲೆ ಅಲ್ಲಿಂದ ಬೆಳ್ಕೊಂತ ಒಂದು ಮಾರ್ಕೆಟ್ ಪೊಟೆನ್ಷಿಯಲ್ ಏನಿದೆ ಅಂತ ಒಂದು 3-4 ವರ್ಷ ಅಭ್ಯಾಸ ಮಾಡಿದ್ವಿ. ಯಾಕಂದ್ರೆ ಒಂದು ಸ್ಟೆಬಿಲಿಟಿ ಬರ್ಬೇಕಲ್ಲ ಲೈಫ್ ಅಲ್ಲಿ. ಸಡನ್ ಆಗಿ ನಾವು ಯಾವ್ದೋ ಗ್ರೋತ್ ಮಾಡಕ್ ಆಗೋಲ್ಲ. ಯಾಕಂದ್ರೆ ನಾನ್ ಪರ್ಸನಲಿ ಬಿಲೀವ್ ಮಾಡ್ತೀನಿ ಸಸ್ಟೈನೇಬಲ್ ಗ್ರೋತ್. ಇಮಿಡಿಯೇಟ್ ಗ್ರೋತ್ ಸಿಕ್ಕಿದ್ರೆ ಅದು ರಿವರ್ಸ್ ಆಗಿ ಯಾವತ್ ಬರುತ್ತೆ, ಆ ಟೈಮಲ್ಲಿ ನಮಗೆ ಮ್ಯಾನೇಜ್ ಮಾಡಕ್ ಆಗಲ್ಲ, ನಂಗೆ ಅನ್ಸುತ್ತೆ. ಸೊ ಅದನ್ನ ಸಸ್ಟೈನೇಬಲ್ ಗ್ರೋತ್ ಇಟ್ಕೊಂಡು ನಾವು 1 by 1 ಇಂಡಸ್ಟ್ರಿಯಲ್ಲಿ ಎಕ್ಸ್ಪಾನ್ಷನ್ ಮಾಡ್ಕೋತಾ ಹೋದ್ವಿ. ಫಸ್ಟ್ ವಾಟರ್ ಟ್ಯಾಂಕ್ ಬಂದ್ವಿ. ಅದಾದ್ಮೇಲೆ ವಾಟರ್ ಟ್ಯಾಂಕ್ದು ಅದೇ ಇಂಡಸ್ಟ್ರಿ ರಿಲೇಟೆಡ್ ರಾ ಮಟೀರಿಯಲ್ಸ್ ಬಂದ್ವಿ. ಅದಾದ್ಮೇಲೆ ನಮ್ಮ ಹೋಲ್ಸೇಲ್ ನೆಟ್ವರ್ಕ್ ಅನ್ನ ಹಿಡ್ಕೊಂಡು ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಎಂಟರ್ ಆದ್ವಿ. ಇನ್ ಕ್ವೆಶನ್ ಬರುತ್ತೆ, ಸ್ಟೀಲು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇಂಡಸ್ಟ್ರೀಸ್ ಯಾಕೋ ಅಂತ. ಅಲ್ಲ, ನೀವು ಮೊದಲು ಸ್ಟಾರ್ಟ್ ಮಾಡಿದ ಎಷ್ಟನೇ ಇಸ್ವಿ ಸ್ಟಾರ್ಟ್ ಮಾಡಿದ್ರಿ? ಅರೌಂಡ್ 2016 ಒಳಗೆ ಸ್ಟಾರ್ಟ್. 2016 ಒಳಗೆ ಏನಂತಕ್ಕೆ ಟೈಟ್ಲ್ ಏನಿತ್ತು ಅವಾಗ ತಂದೆಯವರ ಹೆಸರಿಂದ ಇತ್ತು, ಮಹೇಂದ್ರ ಟ್ರೇಡರ್ಸ್ ಅಂತ. ಮಹೇಂದ್ರ ಟ್ರೇಡರ್ಸ್, ಅದು ಪ್ರೊಪ್ರೈಟರ್ ಫಾರ್ಮ್. ಅಲ್ಲಿ ಸ್ಟಾರ್ಟ್ ಆಗಿದ್ದು ಸ್ಟೀಲ್ ನಿಂದ. ಸ್ಟೀಲ್ ದಿಂದ. ಓಕೆ. ಬಟ್ ಆ ಟೈಮಲ್ಲಿ ವಾಟರ್ ಟ್ಯಾಂಕ್ ವಾಲ್ಯೂಮ್ ಆಫ್ ಸೇಲ್ ಜಾಸ್ತಿ ಇತ್ತು. ಸೊ ಅದಕ್ಕಾಗಿ ವಾಟರ್ ಟ್ಯಾಂಕ್ ಫ್ಯಾಕ್ಟರಿ ಕಡೆ ನಾವು ಓವರ್ ಹೆಡ್ ಟ್ಯಾಂಕ್ಸ್. ಸೊ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕಡೆಯಿಂದ ನಾವು ಮೂವ್ ಮಾಡಿದ್ವಿ. ಒಂದು ಸಣ್ಣ ಇನ್ವೆಸ್ಟ್ಮೆಂಟ್, ಒಂದು 30-40 lakhs ಫ್ಯಾಕ್ಟರಿಯಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಓಕೆ. ಅದು ಗವರ್ಮೆಂಟ್ ಸಬ್ಸಿಡೀಸ್ ಅದು ಇದು ಎಲ್ಲ ತಗೊಂಡು ಮಾಡಿದ್ವಿ. ಅಲ್ಲ, ನಿಮ್ಗೆ ಅವಾಗ ಜಾಬ್ ಬಿಟ್ಟು ಯಾವಾಗ ನೀವು ಆಂಟರ್ಪ್ರಿನರ್ಶಿಪ್ಗೆ ಬಂದ್ರಿ, ಸ್ವಂತ ಉದ್ಯೋಗ ಮಾಡ್ಬೇಕಂತ ಬಂದ್ರಿ, ನಿಮಗೆ ನೆಗೆಟಿವ್ ಫೋರ್ಸ್ ಅಥವಾ ಯಾರು ಮಾಡಬೇಡ, ಆಮೇಲೆ ಈಗ ಯಾಕೆ ಇದನ್ನ ಶುರು ಮಾಡ್ತಿ, ಕೆಲಸ ಮಾಡ್ಕೊಂಡು ಆರಾಮಿರು, ಪುಣೆದಾಗರ ಇರು, ಬೆಂಗಳೂರಾಗರ ಇರು ಅಂತ ಯಾರು ನಿಮ್ಗೆ ಫೋರ್ಸ್ ಹೇಳಿದ್ರು? ತುಂಬಾ ಜನ ಹೇಳಿದ್ರು. ಬಟ್ ನಾನು ಬಿಟ್ ಬರಕ್ಕೆ ಒಂದು ರೀಸನ್ ಇದೆ. ಅವಾಗ ನಮ್ಮ ಅಜ್ಜ ಇದ್ರಲ್ಲ, ತಾತ, ಅವ್ರು ನನ್ಗೆ ಕಾಲ್ ಮಾಡಿದ್ರು. ಮನೆ ಬಿಟ್ಟು ಎಲ್ಲಿ ಹೋಗಿದ್ಯಪ್ಪ, ಬಂದ್ಬಿಡು, ನೀನ್ ಇಲ್ದೆ ಮನೆ ಇಲ್ಲದಂಗ ಅನ್ಸತ್ತೆ, ಅವನು ಒಬ್ನೇ ಇರ್ತಾನೆ, ಬಂದ್ಬಿಡು ಅಂದ್ರು. ಅವ್ರು ಯಾವ ದಿವಸ ಕಾಲ್ ಮಾಡಿದ್ರು, ನೆಕ್ಸ್ಟ್ ಡೇ ನಾನು ಜಾಬ್ ರಿಸೈನ್ ಹಾಕಿ ಬಂದ್ಬಿಟ್ಟೆ. ನೆವರ್ ಥಿಂಕಿಂಗ್ ಮೈಂಡ್. ದೇ ಆರ್ ಆಸ್ಕಿಂಗ್ ಮೀ, ಅವ್ರ ಓಲ್ಡ್ ಏಜ್ ಅಲ್ಲಿ ಅವ್ರು ನನಗೆ ಕರೀತಿದಾರೆ ಅಂದ್ರೆ ನಾನು ಹೋಗ್ಬೇಕು, ಅದು ನನ್ ಕರ್ತವ್ಯ, ಹಿಂಗ್ ನಂಗೆ ಪರ್ಸನಲಿ ಅನ್ಸತ್ತೆ. ಅದಾದ್ಮೇಲೆ ಅವ್ರನ್ನ ಸಂಭಾಳಿಸೋದು ಮಾಡೋದು
ಅದ್ ನಮ್ ಕರ್ತವ್ಯ ಇರುತ್ತೆ. ಸೊ ಅವ್ರು ಕರೆದಿದ್ದಾರೆ, ನಾನು ಬರ್ಬೇಕಂತ ಎದ್ ಬಂದ್ಬಿಟ್ಟೆ ನಾನು ಓಕೆ, ನೆಕ್ಸ್ಟ್ ಡೇ. ಅಲ್ಲಿಂದ ಒಂದು ಬಿಸ್ನೆಸ್ ಅಲ್ಲಿ ಎಂಟರ್ ಆದ್ವಿ, ಬಿಸ್ನೆಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನೀವು ಯಾರ್ದಾದ್ರು ಸಪೋರ್ಟ್ ತಗೊಂಡಿದ್ರಿ ಅಥವಾ ಹೆಂಗ ಅದು ಪ್ರಾರಂಭ ಆಗಿದ್ದು ಹೆಂಗ? ಅದು ಒಂದು ಇಂಟ್ರೆಸ್ಟಿಂಗ್ ಜರ್ನಿ ಸರ್. ನನ್ನ ಪೇರೆಂಟ್ಸ್ ಕಡೆಯಿಂದನೇ ಒಂದ್ 3 ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದೆ. ಅಂದ್ರೆ ಅವ್ರು ಒಂದು CC ಮಾಡಿಕೊಟ್ಟಿದ್ರು ನನಗೆ, ಬಿಸ್ನೆಸ್ ಮಾಡು ಅಂತ, ನಮ್ಮ ಅಣ್ಣ ತಮ್ಮಗೆ. ಆ CC ಮೇಲಿಂದ ಅದಾದ್ಮೇಲೆ ನನ್ನ ಫ್ಯಾಮಿಲಿದಿಂದ ದುಡ್ಡು ತಗೊಂಡಿಲ್ಲ. ಅದನ್ನೇ ಬೆಳೆಸ್ಕೊತಾ ಹೊಂಟಿದ್ದೀನಿ. ಓಕೆ, ಅದನ್ನ ರಿಟರ್ನ್ ಮಾಡಿದ್ರ ಪೇರೆಂಟ್ಸ್ಗೆ? ಅದ್ 3 ಲ್ಯಾಕ್ ಅವ್ರಿಗೆ ಯಾವತ್ತು ಅವ್ರು ನನಗೆ ಲೋನ್ ಮಾಡಿಕೊಟ್ಟಿದ್ದಾರೆ. ಸೊ ರಿಟರ್ನ್ ಮಾಡೋದು ಪ್ರಶ್ನೆನೇ ಬಂದಿಲ್ಲ. ಈಗ ನೀವು ಸ್ಟಾರ್ಟ್ ಅಂತೂ ಮಾಡಿದ್ರಿ 2016ನೇ ಇಸ್ವಿಗೆ ಶುರು ಮಾಡಿದ್ರಿ, ಸ್ಟೀಲ್ ಇಂಡಸ್ಟ್ರಿಯಿಂದ ಶುರು ಮಾಡಿದ್ರಿ. ಸೊ ಇವತ್ತು ಇದೊಂದು ಎಂಪೈರ್ ತರ ನಿಮ್ಮ ಸದಲ್ಗಾಂವ್ ಊರೊಳಗಡೆ ಸಾಕಷ್ಟು ಗ್ರೂಪ್ ಆಫ್ ಕಂಪನೀಸ್ ಅಂತ ಮಾಡಿರಿ. ಮ್ಯಾಪ್ಸ್ ಗ್ರೂಪ್ ಆಫ್ ಕಂಪನಿ. MAP ಸ್ಟ್ಯಾಂಡ್ಸ್ ಫಾರ್ ವಾಟ್? MAP actually stands for the father's name and the grandfather's name and family surname. So Mahendra Adagowda Patil. And to continue that we put it and sons. So we both together that our struggle ಏನಿದೆ ಅಲ್ಲ, ತಾತ ಅವ್ರದಾಗ್ಲಿ ಫಾದರ್ ಅವ್ರದಾಗ್ಲಿ ಅಂಡ್ ಸರ್ನೇಮ್ ಒಂದು ಮಹಾರಾಷ್ಟ್ರದಲ್ಲಿ ಅದೇ ಪಾಟೀಲ್ ಹೆಸರು ಅಂದ್ರೆ ಕಾಯ್ಕೊಂಡು ಹೋಗ್ಬೇಕು ಅಂತಾರೆ, ಆ ತರ ಈ ತರ ಇರ್ಬೇಕು ಅಂತ. ಸೊ ನಾನು ಯಾವತ್ತು ರಾಂಗ್ ಡಿಸಿಷನ್, ರಾಂಗ್ ಏನಾದ್ರು ಬಿಹೇವ್ ಮಾಡಕ್ ಹೋದ್ರೆ ಅದ್ ನನ್ ನೆನಪಲ್ಲಿ ಇರಬೇಕು. ನಾನು ಇದನ್ನ ಬೆಳೆಸ್ತಾ ಇರ್ತೀನಿ, ನಾನ್ ತಪ್ಪ ಬಿಹೇವ್ ಮಾಡಿದ್ರೆ ನಾನು ಬೆಳೆಸಿದ ಕಂಪ್ನಿ ಹಾಳಾಗುತ್ತೆ, ಅದು ಹಾಳಾದ್ರೆ ನನ್ನ ತಂದೆ ತಾಯಿ ಹೆಸರು ಹಾಳಾಗುತ್ತೆ. ವೆರಿ ನೈಸ್. ಅದೊಂದು ಕಂಟ್ರೋಲ್ ಅಲ್ಲಿ ಇಮೋಷನ್ ಇರ್ಲಿ ಅಂತ ಇಟ್ಬೇಕು. ಓಕೆ, ಈ 10 ವರ್ಷ ಪಯಣದೊಳಗೆ ನಿಮ್ಮ ಬಹಳ ಮುಖ್ಯವಾಗಿ ಕಲ್ತಿರುವಂತ ವಿಚಾರ ಮತ್ತು ವಿಷಯಗಳು ಯಾವುವು? ಮುಖ್ಯವಾದ ಒಂದೇ ವಿಷಯ ಕಲ್ತಿರೋದು ಸರ್, ತುಂಬಾ ಸ್ಟ್ರಗಲ್ ಇಂದ ಬಂದ್ವಿ. ಕಷ್ಟ ಇದ್ದಾಗ ಯಾರು ಇರಲ್ಲ, ಆಮೇಲೆ ಅಂತಾರಲ್ಲ ಬೆಲ್ಲ ಆದ್ಮೇಲೆ ಎಲ್ಲ ಇರಿಗಳು ಬಂದ್ಬಿಡತ್ತೆ, ಹಂಗೆ. ಸೊ ಐ ಲರ್ನ್ ಅಬೌಟ್ ಅ ಪೀಪಲ್ ಲಾಟ್. ಯಾರು ಯಾವಾಗ ಬರ್ತಾರೆ, ಯಾರು ಯಾವಾಗಿಲ್ಲ, ಇದನ್ನೇ ಕಲ್ಕೊಂತ ಹೋದ್ವಿ. ನಿಮ್ಮಲ್ಲಿ ಏನೇನ್ ಡೆವಲಪ್ಮೆಂಟ್ಸ್ ಆದವು ಈ 10 ವರ್ಷ ಪಯಣದೊಳಗ? ನೀವು ಹೆಂಗಿದ್ರಿ, ಇವತ್ತು ಏನಾದ್ರಿ ಅನ್ಲಿಕ್ಕೆ ಏನ್ ನೀವೇ ಮೋರಲ್ ಆಫ್ ದ ಸ್ಟೋರಿ ಹೆಂಗಿದೆ ಸರ್? ನಾನು ಜಾಸ್ತಿ ಶೋ ಆಫ್ ಮಾಡೋದು, ಅದು ಮಾಡೋದು ಬಿಲೀವ್ ಮಾಡಲ್ಲ. ನಾನು 10 ವರ್ಷ ಹಿಂದ್ಗಡೆ ನನ್ನ ಮೈಂಡ್ ಸೆಟ್ ಏನಿತ್ತು ಅದೇ ಮೈಂಡ್ ಸೆಟ್ ಅನ್ನ ಆಸ್ ಆಫ್ ಫ್ಲೋ ನಾರ್ಮಲಿ ಕಂಟಿನ್ಯೂಲಿ ಇರ್ತೀನಿ. ನಂದು ಎಷ್ಟು ದೊಡ್ಡ ಬಿಸ್ನೆಸ್ ಎಂಪೈರ್ ಇದೆ ಅಂತ ನಾವು ಯಾವತ್ತು ಶೋ ಆಫ್ ಮಾಡೋದು, ಎಲ್ಲಿ ಹೋಗೋದು, ಇದು ಯಾವುದೋ ತರ ಮಾಡಲ್ಲ. ಆವಾಗ ಏನ್ ಲೈಫ್ ಸ್ಟೈಲ್ ಇತ್ತು ಅದೇ ಬೈಕಿಂದ ಹೋಗ್ತೀವಿ, ಅದೇ ಬೈಕಿಂದ ಬರ್ತೀವಿ. ಪ್ರೊಫೆಷನಲ್ ಟೈಮ್ಸ್ ಅಲ್ಲಿ ಅಷ್ಟೇ ನಾವು ಅಲ್ಲೇನ್ ನೆಸೆಸರಿ ಇರುತ್ತೆ ಕಾರ್ಸು ಅದು ಇದು ಯೂಸ್ ಮಾಡ್ತೀವಿ. ಬಟ್ ಆಸ್ ಆಫ್ ನಾರ್ಮಲ್ ಲೈಫ್ ಅಲ್ಲಿ ಹಂಗೆ ನಾರ್ಮಲೇ ಇದೀವಿ. ಓಕೆ, ಊರೊಳಗೆ ನೀವು ಹೆಂಗ ನಾರ್ಮಲ್. ಈಗ ಎಷ್ಟು ಮಂದಿ ಎಂಪ್ಲಾಯೀಸ್ ಇದ್ದಾರೆ ನಿಮ್ಮಲ್ಲಿ? ಅರೌಂಡ್ 20+ ಇದ್ದಾರೆ. 20+ ಎಂಪ್ಲಾಯೀಸ್ ಇದ್ದಾರೆ. ಪ್ರೊಡಕ್ಷನ್ ಲೈನಿಗೆ ಬಂದ್ರಲ್ಲ? ಹೌದು. ಸೊ ಪ್ರೊಡಕ್ಷನ್ ಲೈನ್ ಒಳಗೆ ಏನೇನು ಇವತ್ತು ನಿಮ್ಮಲ್ಲೇ ಸ್ಟಾರ್ಟ್ ಮಾಡಿದ್ರಿ ಮತ್ತು ಅದನ್ನ ಮ್ಯಾನೇಜ್ ಹೆಂಗ್ ಮಾಡ್ಲಿಕ್ಕೆ? ಪ್ರೊಡಕ್ಷನ್ ಲೈನ್ ಅಲ್ಲಿ ಫಸ್ಟ್ ವಾಟರ್ ಟ್ಯಾಂಕ್ ಅಂತ ಸ್ಟಾರ್ಟ್ ಮಾಡಿ. ಸೊ ವಾಟರ್ ಸ್ಟೋರೇಜ್ ಟ್ಯಾಂಕ್ಸ್ ರನ್ನಿಂಗ್ ಮಟೀರಿಯಲ್ ಇದ್ದಂಗೆ. ಒಂದ್ ಮನೆ ಕಟ್ಟಬೇಕು, ಏನೋ ಮಾಡ್ಬೇಕಂದ್ರೆ ನೀರ್ ಬೇಕು. ಸೊ ನಮ್ಮ ಏರಿಯಾದಲ್ಲಿ ಸಪ್ಲೈ ಆಫ್ ವಾಟರ್ ಟ್ಯಾಂಕ್ಸ್ ಕಮ್ಮಿ ಇತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಒಂದು B2B ನೆಟ್ವರ್ಕ್ ಕ್ರಿಯೇಟ್ ಆಗುತ್ತೆ ಅಲ್ಲ, ಸೊ B2B ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಮ್ಗೆ ಅಲ್ಲಿಂದ ಏನ್ ರಿಕ್ವೈರ್ಮೆಂಟ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಒಂದು 4 years ಅದರಲ್ಲಿ ನಾವು ಫುಲ್ ಫ್ಲೆಜ್ ಆಗಿ ಕೆಲಸ ಮಾಡಿದ್ವಿ. ಅರೌಂಡ್ 70 to 80 ರಿಟೇಲ್ ಅಂದ್ರೆ ಬಿಸ್ನೆಸ್ ಕೌಂಟರ್ಸ್ ಅನ್ನ ನಾವು ಕನೆಕ್ಟ್ ಮಾಡಿದ್ವಿ. ಪ್ಲಸ್ ಕಾಂಟ್ರಾಕ್ಟರ್ಸ್, ಅದು ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಇದು ಡಿಫ್ರೆಂಟ್. ಸೊ ಅಲ್ಲಿಂದ ಬೇರೆ ಬೇರೆ ತರದ ರೆಫರೆನ್ಸಸ್ ಬರ್ತಾ ಹೋಗುತ್ತೆ. ಸೊ ನಮಗ್ ಸರ್ ಇದು ಮಟೀರಿಯಲ್ ಶಾರ್ಟೇಜ್ ಇದೆ, ಇದು ಇಲ್ಲಿಂದಾನೇ ಬರುತ್ತೆ, ಇದು ಬಿಟ್ರೆ ಮಾರ್ಕೆಟ್ ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ಸೊ ಅಲ್ಲಿಂದ ನಾವು ಮೊದಲಿಂದ ಸ್ಟೀಲ್ ಅಲ್ಲಿ ಮಾಡ್ತೀವಿ. ಸೊ ಅದಕ್ಕೆ ಮತ್ತೆ ರೂಫಿಂಗ್ ಶೀಟ್ ಅಂಡ್ ಅದೇ ವಾಟರ್ ಟ್ಯಾಂಕ್ದು ಮಾರ್ಜಿನ್ಸ್ ಕಮ್ಮಿ ಆಗುತ್ತೆ ಸರ್. ಯಾವುದೋ ಬಿಸ್ನೆಸ್ ಮಾಡ್ಬೇಕಂದ್ರೆ ಒಂದು 5 years ಆದ್ಮೇಲೆ ಮಾರ್ಜಿನ್ ಕಟ್ ಆಗುತ್ತೆ, 5 years ಆದ್ಮೇಲೆ ಕಾಂಪಿಟೇಟರ್ ಇಂದ ಮಾರ್ಜಿನ್ ಕಟ್ ಆಗುತ್ತೆ. ಸೊ ಆ ಕಟ್ ಆಫ್ ಅನ್ನ ರಿವರ್ಸ್ ಮಾಡೋಣ ಅಂತ ಆತರ ರಾ ಮಟೀರಿಯಲ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇನ್ ಹೌಸ್ ಒಳಗೆ ಮಾಡಿದ್ವಿ. ಸೊ ವಿ ಆರ್ ಗುಡ್ ಇನ್ ಅ ಮಾರ್ಜಿನ್ಸ್, ಅದನ್ನ ನಾವು ಕೀಪ್ ಮಾಡ್ತಾನೆ ಇದ್ದೀವಿ ಟು ಸಸ್ಟೈನಬಿಲಿಟಿ. ಸ್ಟೀಲ್ ಅಲ್ಲಿ ರೂಫಿಂಗ್ ಶೀಟ್ ಅಲ್ಲಿ ವಿ ಮಾರ್ಜಿನ್ಸ್ ಕಮ್ಮಿ ಇರುತ್ತೆ, ಬಟ್ ಇದು ರನ್ನಿಂಗ್ ಮಟೀರಿಯಲ್ ಅಂತ. ಓಕೆ, ರನ್ನಿಂಗ್ ಮಟೀರಿಯಲ್ ದಟ್ ಇಸ್ ಹ್ಯೂಜ್ ವ್ಯಾಲ್ಯೂಮ್. ನಮ್ ಕಡೆಯಿಂದ ಸಪ್ಲೈ ಮಾಡಕ್ಕಾಗಲ್ಲ, ಅಷ್ಟು ಡಿಮಾಂಡ್, ಅಷ್ಟು ರಿಕ್ವೈರ್ಮೆಂಟ್. ಬಟ್ ಇಫ್ ಯು ಡೂ ಪ್ರೊಫೆಷನಲಿ ಅಂಡ್ ಅಟ್ ಸಪ್ಲೈ ನಿಮಗೆ ಮ್ಯಾನೇಜ್ ಆಗ್ಬೇಕು. ಯಾಕಂದ್ರೆ ಯಾರು ಇದ್ ಮಾಡಿದ್ರು ಆಗಲ್ಲ. ನಂದು ಒಂದು 5-6 ವರ್ಷ ನಾವು ಸೇಲ್ ಹೆಂಗ್ ತೆಗಿಯೋದು ಅಂತ ಕಲ್ಸಕಂತ್ರು ಯಾರು ಇರ್ಲಿಲ್ಲ. ಸೊ ನಾವೇ ಹೆಂಗ್ ಕಲ್ಕೊಂತ ಎಲ್ಲರಿಗೂ ವಿಸಿಟ್ ಮಾಡ್ಕೊಂತ ಈಗ ಒಂದು ಸ್ಟೇಜ್ ಅಲ್ಲಿ ತಂದಿಲ್ಸಿರಿ. ಈಗ ಇವತ್ತಿನ ಯಂಗ್ ಆಂಟರ್ಪ್ರಿನರ್ಸ್, ಆಮೇಲೆ ಯಂಗ್ ಜನರೇಷನ್ ಡಿಗ್ರಿ ಮಾಸ್ಟರ್ಸ್ ಮುಗಿದ ತಕ್ಷಣ ದೇ ಸ್ಟಾರ್ಟ್ ಸಮಥಿಂಗ್, ಶುರು ಮಾಡ್ಬಿಡ್ತಾರೆ ಏನಾರ, ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಸ್ಲೋಲಿ ಎಕ್ಸಿಟ್ ಆಗ್ಬಿಡ್ತಾರೆ. ಇದಕ್ಕೆ ಕಾರಣ ಏನು ನಿಮ್ ಪ್ರಕಾರ? ಅದಕ್ಕಿರತ್ತೆ, ಬಿಕಾಸ್ ಯು ಆರ್ ಅ ಯೂತ್ ಅಂಡ್ ಸ್ಟಾರ್ಟೆಡ್ ಇನ್ 10 years, 10 ವರ್ಷದ ಪಯಣ. ಈ 10 ವರ್ಷದ ಪಯಣ ಕೆಲವೊಂದಿಷ್ಟು ಜನರನ್ನ ನಾವು ನೋಡಿದ್ರೆ ದೇ ಸ್ಲೋಲಿ ಎಕ್ಸಿಟ್ ಫ್ರಮ್ ದ ಸ್ಟಾರ್ಟ್ ಬಿಸ್ನೆಸ್.
ಇನಿಷಿಯಲಿ ವಾಟ್ ಹ್ಯಾಪನ್ಸ್, ದಿಸ್ ಇಸ್ ಹ್ಯಾಪನ್ ವಿತ್ ಮೀ ಆಲ್ಸೋ. ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗ ಇನಿಷಿಯಲಿ ಒಂದು ಇಮ್ಯಾಜಿನೇಷನ್ ಇರುತ್ತೆ ಮೈಂಡಲ್ಲಿ. ನಮ್ಮ ಕಡೆ ಯಾರು ಬಿಸ್ನೆಸ್ ಕೋಚಸ್ ಜಾಸ್ತಿ ಇರಲ್ಲ, ಎಕ್ಸ್ಪ್ಲನೇಷನ್ ಮೆಂಟರ್ಸ್ ತಗೋಬೇಕು ಅದು ಯಾರು ಇರಲ್ಲ ಜೊತೆಗೆ ಹೇಳಕ್ಕೆ. ಇನಿಷಿಯಲಿ ಒಂದು ಕ್ಯಾಪಿಟಲ್ ತಗೋತೀವಿ ಅಂಡ್ ಡೆಫಿನೆಟ್ಲಿ ಇಫ್ ದೇರ್ ಯು ಆರ್ ಓಪನಿಂಗ್ ಅ ಬಿಸ್ನೆಸ್, ಅದು ಲಾಸ್ ಮಾಡೇ ಮಾಡುತ್ತೆ. ಬಿಸ್ನೆಸ್ ಓಪನ್ ಮಾಡಿದ ಕೂಡಲೇ ಪ್ರಾಫಿಟ್ ಅಲ್ಲಿ ಹೋಗುತ್ತೆ ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ಲಾಸ್ ಬಂದ್ಮೇಲೆ ಒಂದು ಮೈಂಡ್ ಸೆಟ್ ರಿವರ್ಸ್ ಆಗಿ ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ, ಸೊ ಅದನ್ನ ರಿವರ್ಸ್ ಆಗಿದ್ಮೇಲೆ ಒಂದು ಮೈಂಡ್ ಡೈವರ್ಟ್ ಆಗೋಗುತ್ತೆ ಯೂತ್. ನಂದು ಹಂಗೆ ಆಗಿತ್ತು. ಸೊ ಮಟೀರಿಯಲ್ ಒಂದ್ಸತಿ ಖಾಲಿ ಆಯ್ತು, ಸ್ಟೀಲ್ ಪ್ರೈಸಸ್ ಹೈಕ್ ಆಗುತ್ತೆ ಎಲ್ಲ, ಅವಾಗ ಲಾಸ್ ಆಯ್ತು. ರಿವರ್ಸ್ ಬಂದಾಗ ಲಾಸ್ ಆಯ್ತು. ಸೊ ಒಂದ್ಸತಿ ಈ ಸಿಚುವೇಶನ್ ಇತ್ತು, ನಾನು ಝೀರೋಗೆ ಬಂದು ನಿಂತಿದ್ದೆ. ಐ ಡೋಂಟ್ ಹ್ಯಾವ್ ನಥಿಂಗ್, ಜಸ್ಟ್ ಐ ಹ್ಯಾವ್ 1 लाख रुपए ಮಟೀರಿಯಲ್, 1 ಲಕ್ಷ ರೂಪಾಯಿ ಮಟೀರಿಯಲ್ ಇತ್ತು. ಅದ್ ಬಿಟ್ರೆ ಒಂದು CC 10 lakh ಅದು ತುಂಬಬೇಕು. ಇದು ಆ ಸಿಚುವೇಶನ್ ಇದ್ವಿ. ಬಟ್ ಅದಕ್ಕೂ ಟ್ಯಾಕಲ್ ಮಾಡಕ್ ಟೈಮ್ ಬೇಕು. ದಟ್ ವಿಲ್ ಟೇಕ್ ಅ ಟೈಮ್. ಸೊ ಯುತ್ತಿಗೆ ಏನ್ ಹೇಳೋದಂದ್ರೆ, ಎವ್ರಿ ಸಿಚುವೇಶನ್ ಅಲ್ಲಿ ಅದನ್ನ ಟಕ್ಕಂತ ಕ್ಲೋಸ್ ಮಾಡಿ ಯಾರ್ದು ಅಭ್ಯಾಸನ ಯಾರ್ದು ಮಾತನ್ನ ಕೇಳಿ ಇಲ್ಲಿ ನಿಮ್ಗೆ ಜಾಬ್ ಮಾಡೋದು ಅದ್ ಮಾಡೋದು ಅಲ್ಲ. ಸೊ ನೀವೊಂದು ಸ್ಟೇಜಿಗೆ ಹೋಗ್ಬೇಕಂದ್ರೆ ಇವೆಲ್ಲ ಬಂದೇ ಹೋಗ್ಬೇಕು. ಅಂದಾಗೆ ನೀವು ಮುಂದೇನ್ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ಸ್ ಬಂದ್ರೆ ಟ್ಯಾಕಲ್ ಮಾಡ್ಬೋದು. ಸೊ ನೀವು ಆ ರೀತಿ ಸಿಚುವೇಶನ್ ಫೇಸ್ ಮಾಡಿದಾಗ ಯಾವ ಸ್ಕಿಲ್ಸ್ ನಿಮಗೆ ಹೆಲ್ಪ್ ಆದವು? ಪೇಷನ್ಸ್. ವಾವ್. ನಥಿಂಗ್ ಎಲ್ಸ್. ತಂದೆಯವ್ರ ಕಡೆ ಕಲ್ತಿಂದು ಪೇಷನ್ಸ್ ಒಂದೇ. ಓಕೆ, ಅಂದ್ರೆ ಗುರುರಾಜ್ ಪಾಟೀಲ್ ಅಂತಿದ್ರೆ ಅವ್ರ ತಂದೆಯವ್ರ ಪೇಷನ್ಸೇ ಕಲ್ಸಿರ್ತಾರಂತ ಅರ್ಥ. ಹಂಗಲ್ಲ, ಅವ್ರ ಎಷ್ಟು ಪೇಷನ್ಸ್ ಅದಾರಲ್ಲ ಅವರಷ್ಟು ಪೇಷನ್ಸ್. ಇಲ್ಲ, ಯಾಕೆ ಹೇಳಿದೆ ಅಂದ್ರೆ ನನ್ನ ವೈಯಕ್ತಿಕ ಅನುಭವ. ಸೊ ನಾನು ಗುರುರಾಜ್ ಪಾಟೀಲ್, ನಮ್ಮ ತಂದೆನೂ ನನಗೆ ಕಲಿಸಿದ್ದು ಪೇಷನ್ಸ್. ಸೊ ಟೈಮ್ ಹೋಗೋ ಕೊಡ್ಬೇಕು. ಲೆಟ್ ಟೈಮ್ ಗಿವ್ ಆನ್ಸರ್. ನೀವು ನಿಮ್ ಕೆಲಸ ಮಾಡಿ, ಟೈಮ್ ಆನ್ಸರ್ ಕೊಟ್ಟೆ ಅಂತ ನಂಗೆ ಅನ್ಸರ್. ಸೊ ವೀಕ್ಷಕರೇ, ನಾವು ಇವತ್ತು ಮಾತಾಡ್ಲಿಕ್ಕತ್ತೀವಿ ಗುರುರಾಜ್ ಪಾಟೀಲ್ ಅವ್ರ ಜೊತೆಗೆ. ಅವರು ಪರಿಚಯ ಮಾಡಿದ್ರು, ಅವರ ಪ್ರಾರಂಭ ದಿನದೊಳಗಡೆ ಯಾವ ರೀತಿ ತಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನ ನೋಡಿದ್ವಿ. ಈಗ ಒಂದು ಪುಟ್ಟ ವಿರಾಮ ತಗೊಂಡಂತ, ವಿರಾಮದ ನಂತರ ಮತ್ತೆ ಗುರುರಾಜ್ ಪಾಟೀಲ್ ಅವ್ರ ಜೊತೆಗೆ ಕನೆಕ್ಟ್ ಆಗೋಣಂತ ಮತ್ತೊಂದಿಷ್ಟು ವಿಷಯ ಮತ್ತು ವಿಚಾರಗಳನ್ನ ಅವ್ರ ಬಾಯಿಂದ ತಿಳ್ಕೊಂಬೋಣ. ಪಾಲಕರೇ, ಕೆಲವೊಂದು ಮಕ್ಕಳಿಗೆ ಓದೋ ಆಸಕ್ತಿ ಇದ್ರೆ, ಕೆಲವೊಂದು ಮಕ್ಕಳಿಗೆ ಬರೆಯೋ ಆಸಕ್ತಿ, ಇನ್ ಕೆಲವು ಮಕ್ಕಳಿಗೆ ಆಸಕ್ತಿನೇ ಇಲ್ಲ ಅನ್ನೋ ಸಂಜ್ಞೆಗಳನ್ನ ತೋರಿಸ್ತಾ ಇರ್ತಾರೆ. ಹಾಗಾದ್ರೆ ಈ ರೀತಿ ಯಾಕೆ ಇರ್ತಾರೆ ಮಕ್ಕಳು ಅನ್ನೋದು ನಮ್ಮೆಲ್ಲರಿಗೆ ಒಂದು ಪ್ರಶ್ನೆ ಆಗಿದೆ. ಪಾಲಕರೇ, ಅದಕ್ಕೆ ಪರಿಹಾರ ಏನು ಅಂತ ನೀವು ಕೇಳ್ತಾ ಇರ್ಬೋದು. ಅದಕ್ಕೆ ಪರಿಹಾರ ಏನಂದ್ರೆ ಮಕ್ಕಳನ್ನ ಅರ್ಥೈಸ್ಕೊಳ್ಳೋದು. ಅದು ಹೇಗೆ ಸಾರ್ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಬನ್ನಿ ಇದೇ ಶನಿವಾರ ಸರಿಯಾಗಿ 4 ಗಂಟೆಗೆ ನಾನು ಮಕ್ಕಳನ್ನ ಅರ್ಥೈಸಿಕೊಳ್ಳೋದು ಹೇಗೆ, ಅವರ ಸಮಸ್ಯೆಗಳಿಗೆ ಪಾಲಕರಾದವರು ನಾವು ಯಾವ ವಿಷಯಗಳನ್ನ ತಿಳ್ಕೊಂಡು ಅವರಿಗೆ ಮಾರ್ಗದರ್ಶನವನ್ನ ಮಾಡಬೇಕು, ಪರಿಹಾರವನ್ನ ಒದಗಿಸಿಕೊಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ನೀವು ಏನ್ ಮಾಡಬೇಕು ಅಂದ್ರೆ, ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ ಅಲ್ಲಿರುವಂತ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ನಿಮ್ಮ ಭೇಟಿ ಬರೋ ಶನಿವಾರ ಸಂಜೆ 4 ಗಂಟೆಗೆ. ಅಲ್ಲಿವರೆಗೂ ನಿಮ್ಗೆ ಶುಭವಾಗ್ಲಿ. ನಮಸ್ಕಾರ ವೀಕ್ಷಕರೇ. ವಿರಾಮದ ನಂತರ ನನ್ನ ಜೊತೆಗಿದ್ದಾರೆ ಗುರುರಾಜ್ ಪಾಟೀಲ್. ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಹರಟೆಯ ಕಾರ್ಯಕ್ರಮಕ್ಕೆ, ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಗೊತ್ತಿದ್ದಂತೆ ಹುಬ್ಬಳ್ಳಿ ಹರಟೆಯ ವಿಶೇಷತೆ ಏನಂದ್ರೆ ನಮ್ಮ ಜನರಿಗೆ ಪರಿಚಯಿಸೋದು. ಹಾಗೂ ನಿಮಗೆ ನಾನು ಯಾಕೆ ಕೃತಜ್ಞತೆ ಹೇಳ್ತೀನಿ ಅಂತಂದ್ರೆ, ನೀವು ಯಾವತ್ತೂ ನನ್ನ ಕಾರ್ಯಕ್ರಮ ನೋಡ್ತೀರಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಒಳಗೆ ಬರೀತೀರಿ, ಜೊತೆಗೆ ಸಬ್ಸ್ಕ್ರೈಬು ಮಾಡಿರ್ತೀರಿ. ಸೊ ಈ ಸಲ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಇದು ಬಹಳ ಇಂಪಾರ್ಟೆಂಟ್ ಕಾರ್ಯಕ್ರಮ ಅನಿಸ್ಲಿಕ್ಕೆ. ಒಬ್ಬ ಯೂತ್ ತಾವು ಹೆಂಗೆ ಇಂಡಸ್ಟ್ರಿನ ಬಿಲ್ಡಪ್ ಮಾಡಿದ್ರು, ಹೆಂಗೆ ಮಾರ್ಕೆಟ್ ಒಳಗೆ ಸಸ್ಟೈನಬಿಲಿಟಿಯನ್ನು ತೊಗೊಂಬಂದ್ರು, ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನೋದು ಇದು ಪ್ರತಿಯೊಬ್ಬ ಯುವಕರು ಇವತ್ತಿನ ದಿವಸದೊಳಗೆ ನೋಡಬೇಕು. ಸೊ ಅದಕ್ಕೆ ಈ ವಿಡಿಯೋನ ಬೇರೆದವ್ರಿಗೆ ಶೇರ್ ಮಾಡಿ, ಆಮೇಲೆ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಬರೀರಿ. ಬರೀ ಹಂಗಂದ್ರೆ ನನ್ನ ಜೊತೆಗೆ ಮತ್ತೆ ಗುರುರಾಜ್ ಇದ್ದಾರೆ. ಗುರುರಾಜ್ ಜೊತೆಗೆ ಇನ್ನೊಬ್ಬ ಗುರುರಾಜ್ ಮಾತಾಡ್ಲಿಕ್ಕೆತ್ತಾರೆ. ಸೊ ಗುರುರಾಜ್ ರೇಸ್ ಟು 2 ಇವತ್ತಿನ ಈ ಕಾರ್ಯಕ್ರಮ. ಗುರುರಾಜ್, ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ನಿಮ್ಮ ಪಯಣವನ್ನು ಬೆಳೆಸಿದ್ರಿ. ಈಗ ನಿಮ್ದು MBA ಮುಗಿಸಿದ್ರಿ. ಸೊ ಎಲ್ಲರೂ ವಿಚಾರ ಮಾಡ್ತಾರೆ ಏನಂದ್ರೆ, MBA ಆದ್ರೆ ಬಿಸ್ನೆಸ್ ಮಾಡ್ಬೋದು ಅಂತ. MBA ಆಗ್ಲಿಲ್ಲ ಅಂದ್ರೆ ಬಿಸ್ನೆಸ್ ಬರಂಗಿಲ್ಲ ಅಂತ. ಸೊ ನೀವು ಇದಕ್ಕೆ MBAಕ್ಕೂ ಶಿಕ್ಷಣಕ್ಕೂ ವ್ಯಾಪಾರ ವ್ಯವಹಾರಕ್ಕೂ ಏನು ಸಂಬಂಧ ಇದೆ ಅಂತೀರಿ? ಫಸ್ಟ್ ಆಫ್ ಆಲ್ ಒನ್ ಥಿಂಗ್ ಕ್ಲಿಯರ್ ಮಾಡ್ತೀನಿ, ನಾನು MBA ಯಾವುದು ರೆಗ್ಯುಲರ್ ಕಾಲೇಜಲ್ಲಿ ಮಾಡಿಲ್ಲ. ನನ್ನ ಡಿಗ್ರಿ ಆದ ತಕ್ಷಣ ನಾನು ಜಾಬ್ ಹೊರಡ್ಬಿಟ್ಟೆ. ಜಾಬ್ ಮಾಡ್ಕೊಂತ ನಾನು ಎಕ್ಸ್ಟರ್ನಲ್ MBA ಮಾಡಿದೆ, ಜಸ್ಟ್ ಟು ನೋ ದ ಫೈನಾನ್ಷಿಯಲ್ ಥಿಂಗ್ಸ್ ಅಂತ. ಅದಕ್ಕೆ ಒಂದು ಫೈನಾನ್ಷಿಯಲಿ ಇಂಟ್ರೆಸ್ಟ್ ಇತ್ತು. BBA ಕರ್ಚಾ ಇದ್ದೆ ನಾನು ಫೈನಾನ್ಸ್ ಅಲ್ಲಿ. ಬಟ್ ನನಗೆ ಭವಿಷ್ಯಕ್ಕೆ ಬೇಕಂತ ಬುಕ್ಸ್ ಆದ್ರೂ ಓದೋಣ ಅಂತ ಒಂದು ಎಕ್ಸ್ಟರ್ನಲ್ ಯೂನಿವರ್ಸಿಟಿಲಿ ಅಡ್ಮಿಷನ್ ತಗೊಂಡು MBA ಕಂಪ್ಲೀಟ್ ಮಾಡಿಬಿಟ್ಟೆ. ಓಕೆ, ಸೊ ಅದು ಹೆಂಗ್ ವರ್ಕ್ ಆಗ್ತದೆ? ಅದಾದ್ಮೇಲೆ ಬಿಸ್ನೆಸ್ ಮೇಲೆ ಬಂದ್ಮೇಲೆ ಗೊತ್ತಾಯ್ತು ಫೈನಾನ್ಸಿಸ್ ಹೆಂಗ್ ವರ್ಕ್ ಮಾಡುತ್ತೆ ಅಂತ. ಆ ಟೈಮಲ್ಲಿ ಒಂದು ತಗೊಂಡಿನ ಡಿಸಿಷನ್
ಫ್ಯೂಚರಲ್ಲಿ ಹೌ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ನೀವು MBA ಫೈನಾನ್ಸ್ ಮಾಡಬೇಕು ಅದು ಮಾಡಬೇಕು ಅಂತ ಅಲ್ಲ, ನೀವು ಯಾವುದೋ ಎಜುಕೇಶನ್ ತಗೊಂಡ್ರೆ ಯಾವುದೋ ಒಂದು ನಿಮ್ಗೆ ಸಿಗತ್ತೆ ಬಿಸ್ನೆಸ್ ಅಲ್ಲಿ, ನಿಮ್ಮ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಂಡು ಹೆಂಗ್ ಗ್ರೋ ಆಗ್ಬೇಕಂತ. ಸೊ ನಿಮ್ ಸ್ಕಿಲ್ ರಿಲೇಟೆಡ್ ಬಿಸ್ನೆಸ್ ಅಲ್ಲಿ ನೀವು ಹೋದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಸಕ್ಸಸ್ಫುಲ್. ಓಕೆ, ಸರಿ. ಈಗ ಫ್ಯೂಚರ್ ಪ್ಲಾನ್ಸ್ ಏನದ ಅಥವಾ ನಿಮ್ಗೆ ಹೌ ಯು ವಾಂಟ್ ಟು ಸಿ ಯುವರ್ ಸೆಲ್ಫ್ ಆಫ್ಟರ್ 10 years? ಆಫ್ಟರ್ 10 years ಆಸ್ ಅವರ್ ಸೆಲ್ಫ್ ಕಂಪ್ನಿ ಬಗ್ಗೆನೇ ಅಂತೀನಿ. ಈಗ ನಾವು ಇಲ್ಲಿ ತನಕ ಬಂದಿದ್ದೀವಿ. ಸೊ ಒಂದು ಈಕೋ ಸಿಸ್ಟಮ್ ಅನ್ನ ನಮ್ಮ ಬೆಳಗಾವಿ ಆಗ್ಲಿ ಹುಬ್ಳಿವರೆಗಾಗ್ಲಿ ಉತ್ತರ ಕರ್ನಾಟಕನೇ ಇಟ್ಕೊಡ್ರಿ, ಅದಾದ್ಮೇಲೆ ನಮ್ಗೆ ಬೌಂಡ್ರಿ ಏರಿಯಾ ಬರುತ್ತೆ, ಸಾಂಗ್ಲಿ ಕೊಲ್ಲಾಪುರ ಅಂದ್ರೆ ಪಶ್ಚಿಮ ಮಹಾರಾಷ್ಟ್ರ ಅಲ್ಲಿ ಬರುತ್ತೆ. ಈ ಏರಿಯಾದಲ್ಲಿ ಒಂದು ಅತಿ ದೊಡ್ಡದಾದ ಒಂದು ಸಸ್ಟೈನೇಬಲ್ ಅಂಡ್ ಸ್ಕೇಲೇಬಲ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಎಲ್ಲ ಪ್ರಾಡಕ್ಟ್ಸ್ ಅನ್ನ ಒಂದೇ ರೂಫ್ ಅಲ್ಲಿ ಒಂದೇ ಸಿಂಗಲ್ ಕ್ಲಿಕ್ ಅಲ್ಲಿ ಕಸ್ಟಮರ್ ಇರಲಿ, ಹೋಲ್ಸೇಲರ್ಸ್ ಇರಲಿ, ರಿಟೇಲರ್ಸ್ ಇರಲಿ, ಅವ್ರನ್ನ ಅವೈಲೇಬಲ್ ಮಾಡಿಕೊಡೋದು ಅಂತ. ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸಮ್ ಪಾರ್ಟ್ ಆಫ್ ಟ್ರೇಡಿಂಗ್. ಈ ತರ ಒಂದು ಡಿವೈಡೇಷನ್ ತಗೊಂಡು ಹೋಗ್ತಾ ಇದ್ದಾರೆ. ಓಕೆ, ನಿಮ್ದಂದ್ರೆ ಫುಲ್ ಫೋಕಸ್ ಇರೋದು ಸ್ಟೀಲ್ ಮೇಲೆನೆ, ನೀವು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ರಿಲೇಟೆಡ್ ಮಟೀರಿಯಲ್ಸ್. ಓಕೆ, ಅದು ಚೂಸ್ ಮಾಡೋದು ಯಾವ್ದಕ್ಕಂದ್ರೆ ಅದು ಇನ್ಕಮ್ ಮಾತಾಡಿದಲ್ಲ ನಾನು, ದಟ್ ವಿಲ್ ನೆವರ್ ಡೈ. ಸೊ ಕನ್ಸ್ಟ್ರಕ್ಷನ್ ವಿಲ್ ನೆವರ್ ಡೈ. ಒಂದ್ ಮನುಷ್ಯ ಮನಿ ಕಟ್ತಾನೆ, ಎಲ್ಲರದ್ ಕನ್ಸಿರತ್ತೆ ಒಂದ್ ಮನಿ ಇರ್ಬೇಕು ಅಂತ. ಒಂದ್ ಪ್ಲಾಟ್ ತಗೋತಾರೆ, ಕಟ್ತಾನೆ, ಇಲ್ಲ ಅಂದ್ರೆ ಕೆಡವಿ ಕಟ್ತಾನೆ, ಇಲ್ಲ ಅಂದ್ರೆ ಕಟ್ಟಿದ್ದನ್ನ ರಿಪೇರಿ ಮಾಡ್ತಾ ಇರ್ತಾನೆ. ಆ ಎಲ್ಲದಕ್ಕೆ ಏನ್ ಮಟೀರಿಯಲ್ ಬೇಕಾಗತ್ತೆ ಅದ್ ನಮ್ಮಿಂದ ಸಪ್ಲೈ ಆಗುತ್ತೆ. ಓಕೆ, ಗುಡ್. ಸೊ ಬಿಕಾಸ್ ಈ 3 ಕಾಲಗಳು ಗತಿಸಿದಂಗೆ ಆ ಬಿಲ್ಡಿಂಗಿಗೆ ಒಂದು ವಯಸ್ಸಾಗ್ತಾ ಹೋಗ್ತದೆ. ಆದಂಗ ಅದಕ್ಕೆ ಸರ್ವಿಸ್ ನೀವು ಮಾಡಿಫೈ ಮಾಡ್ತೀರಾ, ನಿಮಗೆ ಚೆನ್ನಾಗ್ ಅನ್ಸಲ್ಲ, ಹೊಸ ಡಿಸೈನ್ಸ್ ಬರುತ್ತೆ. ಸೊ ಅದಕ್ಕೆ ಏನೇನ್ ಮಟೀರಿಯಲ್ ಬೇಕಾಗತ್ತೆ ಅದನ್ನ 80% ನಮ್ದು ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಲಿ, ಟು ಕ್ವಾಲಿಟಿ ಕಂಟ್ರೋಲ್ and to price sustainability. And remaining ಏನ್ ನೆಸೆಸರಿ ಇದೆ ಅದು ಟ್ರೇಡಿಂಗ್ ಮುಖಾಂತರ ಹೆಂಗೋ ನಮ್ಮ ಕಸ್ಟಮರ್ ಕೊಡೋಣ ಅಂತ. ಓಕೆ, ಮತ್ತೆ ಇವತ್ತಿನ ಈ ಪ್ರೆಸೆಂಟ್ ಜಿಯೋ ಪಾಲಿಟಿಕ್ಸ್ ಸ್ವಲ್ಪ ವಿಚಾರ ಮಾಡಿದ್ರೆ ಆಗ್ತಾ ಇರುವಂಥ ಫೈನಾನ್ಷಿಯಲ್ ವೇರಿಯೇಷನ್ಸ್. ಕರೆಕ್ಟ್. ಓಕೆ, ನೀವು ಫೈನಾನ್ಸ್ ಇಂಟ್ರೆಸ್ಟ್ ಇದೆ ನಿಮಗೆ. ಈ ಫ್ಲಕ್ಚುವೇಷನ್ ಆಗ್ತಾ ಇದೆ ಎಲ್ಲ ಇಂಡಸ್ಟ್ರಿ ಆಗ್ತಾ ಇದೆ. ಸೊ ನಿಮ್ಮ ಅನಿಸಿಕೆ ಏನು ಈ ಒಂದು ಫೈನಾನ್ಷಿಯಲ್ ಎಫೆಕ್ಟ್ ನಿಮ್ಮ ಇಂಡಸ್ಟ್ರಿಗೆ? ಆಸ್ ಪರ್ ಏನು ಇವಾಗ ಲಾಸ್ಟ್ ರೀಸೆಂಟ್ ಫ್ಲಕ್ಚುಯೇಷನ್ ನಾವು ಹಿಡ್ಕೊಂಡ್ರೆ ಇರಾನ್ದಿಂದ ಯುದ್ಧ ಆಯ್ತು. ಸೊ ಅವಾಗ ರಾ ಮಟೀರಿಯಲ್ ಪ್ರೈಸಸ್ ಡೆಫಿನೆಟ್ಲಿ ಹೈಕ್ ಆಗುತ್ತೆ. ಸ್ಟೀಲ್ ಇಂಡಸ್ಟ್ರಿ ನಡೆಯೋದು ಮೇನ್ ಗ್ಯಾಸಸ್ ಮೇಲೆ, ಮೇನ್ ಬಿಲೆಟ್ಸ್ ಏನಿದೆ ಅಲ್ಲಿ ಬೇಸ್ ಅಲ್ಲಿ ಗ್ಯಾಸಸ್ ಬರುತ್ತೆ. ಸೊ ಗ್ಯಾಸ್ ಪ್ರೈಸ್ ಇಂದ ಸ್ಟೀಲ್ ಪ್ರೈಸ್ ಹೈಕ್ ಆಯ್ತು. ಅದಾದ ಏನಾಗುತ್ತೆ, ಅದರಿಂದ ಡೀಲರ್ಸ್ ಅಂಡ್ ನಮ್ಮಂತ ಮ್ಯಾನುಫ್ಯಾಕ್ಚರರ್ಸ್ ಜಾಸ್ತಿ ಯೋಚನೆ ಮಾಡಲ್ಲ, ಬಟ್ ರಿಟೇಲ್ ಕಸ್ಟಮರ್ಗೆ 100% ಇಂಪ್ಯಾಕ್ಟ್ ಆಗುತ್ತೆ. ನೀವು ಮನಿ ಕಟ್ಟು ಬಜೆಟ್ 1 ಲಕ್ಷ ರೂಪಾಯಿ ಇದ್ರೆ ಅದು ಆಟೋಮೆಟಿಕ್ಲಿ ಲಾಸ್ಟ್ ಹೈಕ್ ಅಲ್ಲಿ ನಾನು ಮಾತಾಡ್ತಿರೋದು ಅದ್ರ ಹಿಂದೆನೂ ತುಂಬಾ ಫ್ಲಕ್ಚುಯೇಷನ್ ಬರ್ತಾ ಹೋಗ್ತಾ ಇರುತ್ತೆ, ಬಟ್ ಒಂದು 40% ಕಾಸ್ಟ್ ಪ್ಲಸ್ ಆಯ್ತು. ಓಕೆ, ಸೊ ಇದರಿಂದ ಏನಾಗುತ್ತೆ, ರಿಟೇಲ್ ಚೈನ್ ಸಪ್ಲೈ ಕಟ್ ಆಗುತ್ತೆ, ಮಾರ್ಕೆಟ್ ಇಂದ ಕ್ಯಾಶ್ ಫ್ಲೋ ಕಟ್ ಆಗುತ್ತೆ. ರಿಟೇಲ್ ಕಸ್ಟಮರ್ಸ್ ಖರೀದಿ ಮಾಡ್ಲಿಲ್ಲ ಅಂದ್ರೆ ಯಾವ್ದೋ ಡೀಲರ್ ಇರ್ಲಿ, ಡಿಸ್ಟ್ರಿಬ್ಯೂಟರ್ ಇರ್ಲಿ, ಎಲ್ಲೂ ದುಡ್ಡು ಬರಲ್ಲ. ಅಲ್ಲಿಂದ ಕ್ಯಾಶ್ ಫ್ಲೋ ಕಟ್ ಹಾಕೋತಾ ಹೋದ್ರೆ ಇದು ಲಿಂಕ್ ಟು ಲಿಂಕ್, ಕಂಪ್ನಿ ಟು ಕಂಪ್ನಿ ನಂದು ಕ್ಯಾಶ್ ಫ್ಲೋ ಕಟ್ ಆಗುತ್ತೆ, ನಾನ್ ಮುಂದ್ ಕಟ್ ಮಾಡ್ತೀನಿ. ಸೊ ಒಂದು ದೊಡ್ಡದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಅದು ಅಂತಾರಲ್ಲ, ಇರುವೆಂಗ್ ಸಕ್ಕರೆ ಒಂದೊಂದು ತಗೊಂಡು ಗೂಡಿ ಬಿಡುತ್ತಲ್ಲ, ಹಂಗ 10 ರೂಪಾಯಿಂದ ಕೋಟ್ಯಾಂತರ ರೂಪಾಯಿ ಸಪ್ಲೈ ಕಟ್ ಆಗುತ್ತೆ. ಸೊ ಇದರಿಂದ ತುಂಬಾ ವ್ಯತ್ಯಾಸ ಬರುತ್ತೆ ಇಕಾನಮಿ ರನ್ ಮಾಡಕ್ಕೆ. ರಿಟೇಲರ್ ಅಲ್ಲ, ಮೇನ್ ಕಂಟ್ರಿ, ಎಂಟೈರ್ ಕಂಟ್ರಿಗೆ ಪ್ರೈಸ್ ಹೈಕ್ ಇಂದ. ಇಫ್ ರಿಟೇಲರ್ ಸ್ಟಾಪ್ಡ್ ಸ್ಪೆಂಡಿಂಗ್, ಅವ್ರ ಸ್ಪೆಂಡಿಂಗ್ ಅನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ರು ಅಂದ್ರೆ ಎಲ್ಲರಿಗೂ ಇಂಪ್ಯಾಕ್ಟ್ ಆಗ್ತಾನೆ ಹೋಗುತ್ತೆ. ಓಕೆ, ಸೊ ಈ ಇನ್ಫ್ಲೇಷನ್ ಅಫೆಕ್ಟ್ ಆಗ್ತದೆ ಅಂತ ನಿಮ್ಮ ಒಂದು ಡೆಫಿನೆಟ್ಲಿ ಅಫೆಕ್ಟ್ ಆಗ್ತದೆ. ಓಕೆ, ಒಂದು ಕಾಮನ್ ಮನುಷ್ಯ ಸರ್ ಯಾವತ್ತು ಲಕ್ಷಾಂತರ ಹುಡ್ಸಿರಲ್ಲ. ಹುಡ್ಸೋದು ಒಂದ್ 4-5 ಲಕ್ಷ, 10 ಲಕ್ಷ, ವರ್ಷಕ್ಕೆ ಲಕ್ಷ ಅಷ್ಟು ಹುಡ್ಸಿರ್ತಾರೆ. ಮನಿ ಕಟ್ಟೋದು ಒಂದು ಕಾಮನ್ ಆಗಿ ಒಂದು 10 ಲಕ್ಷ, 15 ಲಕ್ಷದಲ್ಲಿ ಮನಿ ಕಟ್ತಾರೆ. ಅದೇ ಬಜೆಟ್ ಅವ್ರನ್ನ ಕಿತ್ಕೊಂಡು 20-25 ಲಕ್ಷಕ್ಕೆ ಹೋದ್ರೆ ಅವ್ರ ಆ ಡಿಸಿಷನ್ ಹೋಲ್ಡ್ ಮಾಡ್ತಾರೆ. ಹಳೆ ಮನೆಯಲ್ಲಿ ಇರೋನಪ್ಪ ಅಂತ ಕೀಪ್ ಮಾಡ್ತಾರೆ. ಸೊ ಅಂದ್ರೆ ಅವ್ರದ್ದೇನ್ ಪ್ಲಾನ್, ಫ್ಯೂಚರ್ ಪ್ಲಾನ್ಸ್ ಪೋಸ್ಟ್ಪೋನ್ ಆಗ್ತಾ. ಯಾವಾಗ ಮಾರ್ಕೆಟ್ ಅಲ್ಲಿ ಮತ್ತೆ ರೇಟ್ ಸ್ಟಾಬಿಲಿಟಿ ಬರುತ್ತೆ, ಬಟ್ ಅದಕ್ಕೆ ಟೈಮ್ ಆಗುತ್ತೆ. ಸೊ ನೀವಂತೀರಿ ಈ ಎನಿ ಸಿಚುವೇಶನ್, ಈಗೇನ್ ನಾವು ಎಂಟೈರ್ ನೇಷನ್ ಅಥವಾ ಗ್ಲೋಬಲ್ ಏನು ಸಿಚುವೇಶನ್ ನಾವು ನೋಡ್ತಾ ಇದ್ದೀವಿ, ಇದಾದ್ಮೇಲೆ ಮಾರ್ಕೆಟ್ ಇನ್ನೂ ಸ್ಟೇಬಲ್ ಆಗ್ತದೆ, ಆಗಲ್ಲ ಅಂತ ಅಲ್ಲ, ಬಟ್ ಅದಕ್ಕೂ ಹೇಳಿದಲ್ಲ ಪೇಷನ್ಸ್, ಟೈಮ್ ಬೇಕಾಗ್ತದೆ. ಇದು ಪ್ರೈಸ್ ಹೈಕ್ ಕಂಟಿನ್ಯೂಸ್ ಆಗಿ ಇರಲ್ಲ, ರಿವರ್ಸ್ ಮಾರ್ಕೆಟ್ ಬರ್ತಾ ಇರುತ್ತೆ. ಈಗ ರೀಸೆಂಟ್ ಆಗಿ ಎಲ್ಲ ರೇಟ್ಸ್ನು ಕಟ್ ಆಫ್ ಆಗಕ್ ಸ್ಟಾರ್ಟ್ ಆಗಿದೆ. ಸೊ ಆಗ್ತದೆ.
ಆಗ್ತದೆ. ಆಮೇಲೆ ನಿಮ್ಮ ಬಿಸ್ನೆಸ್ನಿಂದ ಎಂಪ್ಲಾಯಬಿಲಿಟಿ ಎಷ್ಟು ಜನರಿಗೆ ನೀವು ಈಗಾಗಲೇ ಹೇಳಿದ್ರು ಒಂದು 20 ಜನ ಇದ್ದಾರೆ ಅಂತ. 20 ಜನ ನಮ್ಮ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾ. ನಮ್ಮಿಂದ ಒಂದು 80-85 ಕೌಂಟರ್ಸ್ ಇದಲ್ಲ, ಅವ್ರದ್ದು ಅಂಗಡಿ ನಡೀತಾ ಇದೆ. ಅಲ್ಲಿ ಎಂಪ್ಲಾಯ್ಮೆಂಟ್ಸ್ ಇದ್ದಾರೆ, ಹಾ. ಅಲ್ಲಿ ಜನರು ಕೆಲಸ ಮಾಡ್ತಾರೆ. ಸೊ ಅದು ಅಷ್ಟೇ ಮಹತ್ವದ ಮಹತ್ವದ ಕೆಲಸ ಮಾಡ್ತದೆ. ಸೊ ಅಂದ್ರೆ ನಿಮ್ಮ ಒಂದು ಇಂಡಸ್ಟ್ರಿಯಿಂದ ಯಾವತ್ತೂ ಒಂದು ಇಂಡಸ್ಟ್ರಿ ಒಂದು ಏರಿಯಾದೊಳಗೆ ಬಂತಂದ್ರೆ ಅದಕ್ಕೆ ಏನು ಸಪೋರ್ಟ್ ಸಿಸ್ಟಮ್ ಇರ್ತದೆ, ದೇ ವಿಲ್ ಸ್ಟಾರ್ಟ್ ಗ್ರೋಯಿಂಗ್. ಯಾಕಂದ್ರೆ ಯಾವ್ದಾದ್ರು ಒಂದು ಈಗ ಟೆಕ್ನಿಕಲ್ ಇಂಡಸ್ಟ್ರಿ ನೋಡಿದ್ರೆ ಅವರು ಸಪ್ಲೈ ಚೈನ್ ಇರ್ತಾವಲ್ಲ, ಸರ್ವಿಸ್ ಪ್ರೊವೈಡರು, ಸಪ್ಲೈ ಚೈನ್ ಟ್ರಾನ್ಸ್ಪೋರ್ಟರ್ ಬಂದ್ರು, ಅವ್ರಿಗೂ ವರ್ಕ್ ಆಗುತ್ತೆ. ಲೋಕಲ್ ಟ್ರಾನ್ಸ್ಪೋರ್ಟ್ ಕಂಪ್ನಿಯಿಂದ ನಮಗ್ ಬರೋ ಟ್ರಾನ್ಸ್ಪೋರ್ಟೇಷನ್ ಎಲ್ಲರಿಗೂ ರೈಟ್ ಫ್ರಮ್ ದ ಲೇಬರ್ಸ್, ಹೌದಲ್ಲ, ಹಮಾಲ್ರಿಂದ ಹಿಡ್ಕೊಂಡು ಪ್ರತಿ ಇವನ್ ಸೇಲ್ಸ್ ಮಾರ್ಕೆಟಿಂಗ್ ಟೀಮ್ಗೂ ಸಹ ಒಂದಿದು. ಗುರುರಾಜ್, ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿಲ್ಲ. ಸೊ ನಿಮ್ಮ ಮದುವೆ ಯಾವಾಗಾಯ್ತು, ಮತ್ತು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ? ನಾವು ಕುಟುಂಬದಲ್ಲಿ ಇರೋದು ಟೋಟಲ್ 6 ಜನ. ನಾನು, ಬ್ರದರ್, ತಂದೆ ಅಂಡ್ ಫ್ಯಾಮಿಲಿ, ಅಮ್ಮ, ಅತ್ತಿಗೆ, ಮತ್ತೆ ನನ್ನ ವೈಫ್ ಅಂತ. ಅಣ್ಣನ್ಗೆ ಒಂದು ಹುಡುಗಿದಾನೆ, ಅವ್ ಈಗ 2nd ಕ್ಲಾಸ್. ಯಾರಿಗೆ? ಅಣ್ಣವ್ರಿಗೆ. ಅಣ್ಣ. ನನಗೊಂದು ಹುಡುಗ ಇದೆ, ಇನ್ನು ಚಿಕ್ಕವರಿದ್ದಾರೆ ಮಕ್ಕಳು, ನರ್ಸರಿ. ಅಂಡ್ ರೀಸೆಂಟ್ಲಿ 1 month ಬಿಫೋರ್ ಓನ್ಲಿ ಹುಡುಗಿ ಆಯ್ತು ನನಗೆ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಗುಡ್. ಸೊ ಮನೆಗೆ ಲಕ್ಷ್ಮೀ ಬಂದಳು. ಓಕೆ, ಗುಡ್. ಅಜ್ಜ ಮತ್ತು ಆಯಿ ತೀರ್ಕೊಂಡ್ರು. ಆಕ್ಚುಲಿ ಅವರು ಪ್ರೊಫೆಷನಲಿ ಟೀಚರ್ಸ್ ಇದ್ರು ಇಬ್ರು. ಓ. ಸೊ ನಮ್ಗೆ ಅವರೇ ಇಷ್ಟು ಪೇಷನ್ಸ್ ಫುಲ್ಲಿ ಹೇಳ್ಕೊಂತ ನನ್ನ ಮದುವೆ ಆಗುವವರೆಗೂ ಇದ್ರು, ಅದಾದ್ಮೇಲೆ ಎಕ್ಸ್ಪೈರ್. ಓಕೆ. ಸೊ ಸಮಾಜಕ್ಕೋಸ್ಕರ ಏನು ವಿಚಾರ ಮಾಡ್ಕೊಂಡಿರಿ ಫ್ಯೂಚರ್ ಒಳಗಡೆ? ಏನು ಸಮಾಜಕ್ಕೆ ನಿಮ್ಮ ಇವತ್ತಿನ ಯೂತ್ ಪ್ರತಿಯೊಬ್ಬರನ್ನೂ ನೀವು ಮಾತಾಡಿಸಿದ್ರೆ ಅವರು ಚಾರಿಟಿ ಇವತ್ತು ಚಾರಿಟಿ ಬಗ್ಗೆ ಮಾತಾಡ್ತಾರೆ. ಆಮೇಲೆ ನಾನು ಬೆಳಿಬೇಕು ಮತ್ತು ಸಮಾಜಕ್ಕೂ ಏನಾದರೂ ರಿಟರ್ನ್ ಮಾಡಬೇಕು ಅಂತ. ಬಿಕಾಸ್ ಕೊಡೋದ್ರಲ್ಲಿ ಏನು ಸುಖ ಇದೆ, ಡೆಫಿನೆಟ್ಲಿ ಅದು ತೊಗೊಂಬೋದ್ರೊಳಗಿಲ್ಲ. ಸೊ ಕೊಡಲಿಕ್ಕೆ ಇವತ್ತಿನ ಯೂತ್ ಬಹಳಷ್ಟು ಆಸಕ್ತರಾಗಿದ್ದಾರೆ. ಸೊ ನಿಮ್ಮ ದೃಷ್ಟಿಕೋನದಲ್ಲಿ ನೀವು ಸಮಾಜಕ್ಕೆ ಏನು ಕೊಡಬೇಕು ಅಂತ ಅನ್ಕೋತೀರಿ? ಸಮಾಜದಲ್ಲಿ ಹೆಂಗಿದೆ, ಫಸ್ಟ್ ಆಫ್ ಆಲ್ ನಾನು ಜೈನ್ ಫ್ಯಾಮಿಲಿಯಿಂದ ಹುಟ್ಟ ಬೆಳೆದಿದ್ದು. ಸೊ ನನಗೆ ಕಲಿಸಿದ್ದು ಅಹಿಂಸಾ ಪರಮೋ ಧರ್ಮ. ಸೊ ನನಗೊಂದಿದೆ, ನನಗೆ ಯಾವತ್ತು ಪ್ರಾಣಿ ಪಕ್ಷಿಗಳನ್ನ ನೋಡಿದ್ರೆ ಒಂದು ಆಸಕ್ತಿ ಇರುತ್ತೆ. ನಾವ್ ಏನ್ ಮಾಡ್ತಾ ಇದೀವಿ, ನಾನು ಒಬ್ಬ ಇಂಡಸ್ಟ್ರಿಯಲಿಸ್ಟೇ, ಬಟ್ ಅದಕ್ಕೋಸ್ಕರ ನನಗೆ ಅನ್ಸತ್ತೆ ನಾವು ಈ ತರ ಇಂಡಸ್ಟ್ರೀಸ್ ಅನ್ನ ಬೆಳೆಸ್ಕೋತ ಹೋದ್ರೆ, ಎಲ್ಲ ಗಿಡಗಳನ್ನ ಕಡ್ಕೋತ ಹೋದ್ರೆ ನಾವೇನ್ ಅವ್ರ ನಿಲ್ಲು ಪ್ಲೇಸಸ್ ಎಲ್ಲಿ ಹೋಗೋದು ಅಂತ. ಸೊ ಇದಕ್ಕೋಸ್ಕರ ಒಂದು ರೀಸೆಂಟ್ ಆಗಿ ಒಂದು ಸ್ಟೆಪ್ ತಗೊಳ್ಳೋಣ ಅಂತ ನಾನೇ ಫೌಂಡೇಶನ್ ಅಂದ ರಿಜಿಸ್ಟ್ರೇಷನ್ ಮಾಡಿ, ಹರಿತಸ್ಯ ಫೌಂಡೇಶನ್ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ಮೇನ್ ಮೋಟೋ ಏನಿದೆ ಅಂದ್ರೆ ಟು ರಿಸರ್ವಿಂಗ್ ದ ಫಾರೆಸ್ಟ್, ನಾಟ್ ಓನ್ಲಿ ಟು ಪ್ಲಾಂಟ್ ಅ ಟ್ರೀಸ್. ಒಂಥರ ಕೆಲಸ ಇರುತ್ತೆ ಸರ್, ಟ್ರೀ ಹಚ್ಕೊಂಡು ಹೋದ್ರೆ ರೋಡ್ ದಂಡಿಗೆ ನೀರ್ ಹಾಕ್ತಾರೆ, ಬೆಳೆಸ್ತಾರೆ, ಅದಾದ್ಮೇಲೆ ಕಡ್ದು ಬಿಡ್ತಾರೆ. ಬಟ್ ನನ್ನ ಫೌಂಡೇಶನ್ದು ಅದು ಮೋಟೋ ಇಲ್ಲ. ಇಟ್ ಮೇ ಟೇಕ್ ಅ ಟೈಮ್ ಟು ಅಚೀವ್ ದಟ್ ಗೋಲ್, ಬಟ್ ನಾವೇನ್ ಮಾಡ್ತಿದ್ದೀವಿ, ಒಂದು ಲ್ಯಾಂಡ್ ಅನ್ನ ಎಕ್ವೈರ್ ಮಾಡ್ಕೊಂಡು ಅಲ್ಲಿ ಒಂದು ಪರ್ಮನೆಂಟ್ ಫಾರೆಸ್ಟ್ ರಿಸರ್ವ್ ಇನ್ ದ ನೇಮ್ ಆಫ್ ದಟ್ ಟ್ರಸ್ಟ್ ಮಾಡ್ತಿದ್ದೀವಿ. ಸೊ ಎಷ್ಟು ಎಕರ್ ಆಗತ್ತೆ, ಏನಾಗತ್ತೆ, ಅದು ಫ್ಯೂಚರ್ ಅಲ್ಲಿ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಒಂದು ಪ್ರಾಣಿ ಪಕ್ಷಿಗಳಿಗೆ ಇರ್ಲಿ ಮಾಡ್ಲಿ ಅಂತ ಒಂದು ನಂದು ಇಚ್ಛೆ ಆಸೆ ಇದೆ ಅದು. ಸೊ ಅದೊಂದು ಪಾತ್ ಮೇಲೆ ನಾನು ಸೈಡ್ ಬೈ ಸೈಡ್ ವರ್ಕ್ ಮಾಡ್ತಾ ಇದ್ದೀರಿ. ಓಕೆ. ಈಗ ಹೊಸದಾಗಿ ನೀವು ಹೇಳಿದ್ಮೇಲೆ ಒಂದು ವಿಷಯ, ಮಿಯಾಕಿ ಫಾರೆಸ್ಟ್ ಅಂತ ಕೇಳಿರ್ಬೋದು ನೀವು, ಕೇಳಿರಿ. ಜಪನೀಸ್ ಕಾನ್ಸೆಪ್ಟ್ ಅದು. ಓಕೆ. ಜಪನೀಸ್ ಕಾನ್ಸೆಪ್ಟ್ ಅಂದ್ರೆ ಏನಂದ್ರೆ, ಈಗ ನಾವೆಲ್ಲ ಅನ್ಕೊಂಡಿದ್ವಿ ಗಿಡನ ದೂರ ಬೆಳೆಸ್ಬೇಕು ಅಂತ ಹೇಳಿ, ದೂರ ಬೆಳೆದ್ರೆ ಬೆಳಿತಾವೆ ಅಂತ ಹೇಳಿ. ಬಟ್ ಮಿಯಾಕಿ ಕಾನ್ಸೆಪ್ಟ್ ಒಳಗೆ ಜಪನೀಸ್ ರಿಸರ್ಚ್ ಏನ್ ಹೇಳ್ತದೆ, ನೀವು ಗಿಡ ಅಂದದಕ್ಕೆ ನೆನಪಾತು, ಹತ್ರ ಬೆಳೆಸ್ಬೇಕಂತ ಗಿಡನ. ಒಂದಕ್ಕೊಂದು ಇಷ್ಟೇ ಎಷ್ಟು ಹತ್ರ ಬೆಳೆಸ್ತಿರೋ ಅವು ಬೇಗ ಬೆಳಿತಾವಂತ ಕಾಂಪಿಟೇಷನ್ ಮೇಲೆ. ಔಷಧಕ್ಕೆ ಕಾಂಪೀಟ್ ಮಾಡ್ತಾವಂತ. ಸೊ ನೀವ್ ಯಾವಾಗ ರಿಸರ್ವ್ ಫಾರೆಸ್ಟ್ ಅಂತ ಹೇಳಿದ್ರಿ, ಸೊ ಅದಕ್ಕೆ ನಾನು ಅನ್ಕೊಂಡೆ ನಿಮ್ಗೆ ಇದನ್ನೊಂದು ಹೇಳೋಣ ಅಂತ ಹೇಳಿ. ಯಾಕಂದ್ರೆ ಈ ಸರಿ ನೀವೆಲ್ಲಾದ್ರೂ ಹೆಲ್ಪ್ಫುಲ್ ನಮಗೆ, ನಾನು ಅದ್ರ ಮೇಲೆ ಸ್ಟಡಿ ಮಾಡ್ಕೊಂಡು ಮಿಯಾಕಿ ಫಾರೆಸ್ಟ್ ಅಂತಾರೆ, ಮಿಯಾಕಿ ಫಾರೆಸ್ಟ್, ಮಿಯಾಕಿ ಗಾರ್ಡನ್ ಅಂತ ಹೇಳ್ತಾರೆ. ಸೊ ಆ ಕಾನ್ಸೆಪ್ಟ್ ಅನ್ನ ಇವತ್ತು ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸಣ್ಣ ಜಾಗದಲ್ಲಿ ಥಿಕ್ ಗಾರ್ಡನ್, ಯಾಕಂದ್ರೆ ಇಟ್ ಈಸ್ ಓನ್ಲಿ ಫಾರ್ ಬರ್ಡ್ಸ್. ಕರೆಕ್ಟ್, ಇಟ್ಸ್ ಓನ್ಲಿ ಫಾರ್ ಫಾರೆಸ್ಟ್ ಅನಿಮಲ್ಸ್. ನಮ್ದು ಯಾವ್ದು ಈ ತರ ಉದ್ದೇಶ ಇಲ್ಲ ಕಿ ಅದ್ರ ಮೇಲೆ ನಮ್ ಕಂಟ್ರೋಲ್ ಇರಬೇಕು, ಏನು ಇಲ್ಲ. ಅಲ್ಲಿ ನಾವು ಹೋಗೋದಿಲ್ಲ, ಯಾರು ಹೋಗೋದಿಲ್ಲ, ಜಸ್ಟ್ ವಾಟರ್ ಸಪ್ಲೈ ಮಾಡೋದು, ಫುಡ್ ಸಪ್ಲೈ, ಇಟ್ಸ್ ಟೋಟಲಿ ಅಪಾನ್ ನೇಚರ್. ವೆರಿ ನೈಸ್. ಗುರುರಾಜ್, ನಿಮ್ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಕೊನೆಗೊಂದು ಪ್ರಶ್ನೆ, ನಮ್ಮ ವೀಕ್ಷಕರು
ಅಂದ್ರೆ ಅವ್ರು ನಿಮ್ಮ ವೀಕ್ಷಕರು ಹೌದು, ಕರೆಕ್ಟ್. ಹೌದಾ? ಸೊ ಅವ್ರಿಗೆ ಏನು ಹೇಳಲಿಕ್ಕೆ ಆಸೆ ಪಡ್ತೀರಿ? ಸೊ ಈ ಒಂದು ಚಾನಲ್ ಮುಖಾಂತರ ಎಲ್ಲ ಯುತ್ರಿಗೆ ಮೊದಲು ನಾನು ಇಚ್ಛೆ ಪಡ್ತೀನಿ. ನಿಮ್ಗೆ ಕ್ವಶನ್ ಇತ್ತಲ್ಲ ಸರ್, ಯುತ್ರು ಎಕ್ಸಿಟ್ ಯಾಕೆ ಮಾಡ್ತಾರೆ ಅಂತ. ಅದಕ್ಕೆ ಫಸ್ಟ್ ಆಫ್ ಆಲ್ ಯಾರು ಬಿಸ್ನೆಸ್ ಅಲ್ಲಿ ಬರ್ಬೇಕಂದ್ರೆ ನಾವು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ. ನಾವು ಇಷ್ಟೇ ಗ್ರೋತ್ ಮಾಡಕ್ಕೆ ಇಲ್ಲಿ ಬಂದ್ಮೇಲೆ ಗೊತ್ತಾಗತ್ತಪ್ಪ, ಇಷ್ಟೇ ಮಾಡಿದೀನಿ, ಇದನ್ನ ಹಿಂಗ್ ಮಾಡಿದ್ರೆ ಆವಾಗ್ಲೇ ಆಗ್ತಿತ್ತು ಅಂತ. ಸೊ ಇದಕ್ಕೆ ನೀವು ಏನ್ ಮಾಡ್ಬೇಕು ಕಟ್ಟಬೇಕು ಅಂತ ಫ್ಯೂಚರ್ ಅಲ್ಲಿ ಇದೀರಾ, ಅದರ ಬಗ್ಗೆ ಫಸ್ಟ್ ಆನ್ ಪೇಪರ್ ಸ್ಟಡಿ ಮಾಡಿ, ಟೈಮ್ ತೆಗೀರಿ. ಈ ಯಾರೋ ಬಿಸ್ನೆಸ್ ಮೆಂಟರ್ ಸಿಗ್ತಾರೆ, ಅವ್ರು ಟೈಮ್ ಕೊಡ್ಲಿಲ್ಲ ಅಂದ್ರೆ ಒಂದ್ 10 ಸತಿ ಹೋಗಿ ಅವ್ರ ಜೊತೆ ಡಿಸ್ಕಷನ್ಸ್ ಮಾಡಿ. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇರ್ತಾರೆ, ದೂರ ಹೋಗಿ, ನಿಮ್ ಲೊಕೇಶನ್ ಅಲ್ಲಿ ಹೇಳಲ್ಲ ಅಂದ್ರೆ ಬೇರೆ ಲೊಕೇಶನ್ ಅಲ್ಲಿ ಹೋಗಿ ಅವ್ರ ಕಡೆ ಸ್ಟಡಿ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ ಇನ್ನಿಷ್ಟು ಫಾಸ್ಟೆಸ್ಟ್ ಗ್ರೋತ್ ಆಗುತ್ತೆ ಅಂತ. ಫ್ಯಾಂಟಾಸ್ಟಿಕ್. ಸೊ ಗುರುರಾಜ್ ಏನ್ ಹೇಳ್ತಾರಂದ್ರೆ ಕಲಿಯೋದು ಇನ್ನೆವಿಟೇಬಲ್ ಅಂತ. ಈ ಗುರುರಾಜ್ ಅವ್ರು ಹೇಳೋದೇ ಇದನ್ನ. ಸೊ ಕಲಿಯೋದು ಇನ್ನೆವಿಟೇಬಲ್ ಅಂತ. ಸೊ ಅವ್ರು ಏನ್ ಹೇಳ್ತಾರೆ, ಇಫ್ ಯು ಸ್ಟಾರ್ಟ್ ಎನಿ ಬಿಸ್ನೆಸ್, ಯುತ್ ನೀವು ವಿಶೇಷವಾಗಿ ಯಾವುದಾದ್ರೂ ನೀವೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಕಲೀರಿ, ಆಮೇಲೆ ಪೇಷನ್ಸ್ಲೇ ಅದನ್ನು ಡೆವಲಪ್ ಮಾಡಿಕೊಡ್ರಿ. ನಿಮಗೆ ಯಾವಾಗ ತಿಳಿಯಂಗಿಲ್ಲೋ ಅದನ್ನು ಬೇರೆದವ್ರ ಕಡೆಯಿಂದ ಸಲಹೆ ತಗೊಂಡು ನಿಮ್ಮ ಸ್ಟಾರ್ಟ್ ಮಾಡಿರುವಂಥ ಆ ಒಂದು ವ್ಯವಸಾಯವನ್ನು ವೃದ್ಧಿಗೊಳಿಸ್ರಿ ಅಂತ ಗುರುರಾಜ್ ಅವರು ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಸೊ ಗುರುರಾಜ್ ಪಾಟೀಲ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಾನು GNP, ನೀವು GMP. ಓಕೆ, so thank you for so much of ರಿಲೇಟಿವಿಟಿ. ಸೊ ಇವತ್ತು ನಾನು ಗುರುರಾಜ್ ಪಾಟೀಲ್ ಅವ್ರ ಜೊತೆಗೆ ಮಾತಾಡಿದೆ, ಸದಲ್ಗಾದಿಂದ ಬಂದಂಥ ಗುರುರಾಜ್. ಸೊ ಇಂಡಸ್ಟ್ರಿಯನ್ನು ಹಾಕ್ಕೊಂಡು ಸಣ್ಣದಾಗಿ ಶುರು ಮಾಡಿಕೊಂಡು ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇದ್ದಾರೆ. ಸೊ ಇನ್ನೂ ಎತ್ತರಕ್ಕೆ ಬೆಳೀತಾರೆ ಅಂತ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯವನ್ನು ಕೋರೋಣಂತ. ಋಷಿಕೇಶ್ ಮತ್ತು ಗುರುರಾಜ್ ಸ್ಟಾರ್ಟ್ ಮಾಡಿರುವಂಥ ಆ ಇಂಡಸ್ಟ್ರಿ ಮ್ಯಾಪ್ಸ್ ಆ್ಯಂಡ್ ಸನ್ಸ್ ಗ್ರೂಪ್ ಆಫ್ ಕಂಪನಿ ಸದಲ್ಗಾದಲ್ಲಿ ತಲೆ ಎತ್ತಿ ಬೆಳೀತಾ ಇದೆ. ಅದು ಬೆಳಿಬೇಕು ಮತ್ತು ಅಲ್ಲಿರುವಂಥ ಪ್ರತಿಯೊಬ್ಬರಿಗೂ ಅದರಿಂದ ಸಹಾಯ ಆಗಬೇಕು, ಸಮಾಜಕ್ಕೆ ಒಳಿತಾಗಬೇಕು ಅಂತ ನಾವೆಲ್ಲರೂ ಹರಿಸ್ತಾ ಇವತ್ತಿನ ಈ ಒಂದು ಪಾಡ್ಕಾಸ್ಟನ್ನು ನೀವು ನೋಡಿದ್ರಿ. ನಿಮಗೆ ಮೊದಲು ಧನ್ಯವಾದ, ಆಮೇಲೆ ಗುರುರಾಜ್ ಪಾಟೀಲ್ ಅವರಿಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಗುರುರಾಜ್, ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಫ್ರಮ್ ಹುಬ್ಬಳ್ಳಿ ಹರಟೆ ಟೀಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿಮಗೂ ನಮ್ಗೆ ಈ ಬ್ರಾಡ್ಕಾಸ್ಟ್ಗೆ ಒಂದು ಸಲಹೆ ಮಾಡ್ಕೊಂಡು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು.